ಶಿವಮೊಗ್ಗ ನಗರದ ವಿನೋಬನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಸರ್ಕಾರಿ ಇಲಾಖೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಕೊಡಿಸೋದಾಗಿ ಕೆಲವರಿಗೆ ಆಮಿಷವನ್ನು ಒಡ್ಡಿ ಆನಂತರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇರೆಯವರಿಗೆ ನಾನು ಕೆಲಸವನ್ನು ಆಲ್ರೆಡಿ ಕೊಡಿಸಿದ್ದೀನಿ ಅನ್ನುವಂಥ ನಂಬಿಕೆಯನ್ನು ಜನರಲ್ಲಿ ಬರೆಸಿ ಕೆಲವು ವ್ಯಕ್ತಿಗಳಿಂದ ದುಡ್ಡನ್ನು ಸಂಗ್ರಹಿಸತಕ್ಕಂಥ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣವನ್ನು ದಾಖಲಿಸಿ ಪ್ರಕರಣವನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಒಂದು ಪ್ರಕರಣ ವ್ಯಾಪ್ತಿಯಲ್ಲಿ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದರಿಂದ ಪ್ರಕರಣವನ್ನು ಅಲ್ಲಿಗೆ ಹಸ್ತಾಂತರಿಸಿ ಮುಂದಿನ ವಿಚಾರಣೆಯನ್ನು ಕೈಗೊಳ್ತೀವಿ. ಯಾವುದೇ ರೀತಿಯ ಈ ರೀತಿಯ ಆಮಿಷಗಳನ್ನು ಒಡ್ಡಿರ್ತಕ್ಕಂಥ ಪ್ರಸಂಗಗಳು ಕಂಡು ಬಂದಲ್ಲಿ ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಕೂಡ ಕೇಳ್ಕೊಳ್ತೀನಿ. ಆನಂತರ ಈ ರೀತಿ ಆಮಿಷವನ್ನು ಒಡ್ಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸ್ತಕ್ಕಂಥ ವ್ಯಕ್ತಿಯ ಮೇಲೆ ಕೂಡ ನಾವು ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಪ್ರಕರಣದ ವಿಚಾರಣೆ ಇನ್ನೂ ಮುಂದುವರೆದಿರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಮಗೆ ಕೊಡೋದಕ್ಕೆ ಕಷ್ಟ ಆಗ್ತದೆ. ಬಟ್ ಈ ವಿಚಾರಣೆಯನ್ನು ನಾವು ತಾತ್ವಿಕ ಕೊನೆಗಾರರು ಕಾಣಿಸೋದಕ್ಕೆ ನಾನು ಮತ್ತು SP ಅವರು ಕಟಿಬದ್ಧರಾಗಿದ್ದೀವಿ ಅಂತ ಬಂದಿದೆ. ಅದರ ಪ್ರಕಾರ ನಾವು ಈಗ ಅವರಿಗೆ ನೋಟಿಸನ್ನು ಕೊಟ್ಟು ಎಕ್ಸ್ಪ್ಲನೇಷನ್ ಅನ್ನು ಕೇಳ್ತಾ ಇದ್ದೀವಿ. ಒಂದು ಪೊಲೀಸ್ ವಿಚಾರಣೆ, ಎರಡನೇದು ಇಲಾಖಾ ವಿಚಾರಣೆ. ಇಲಾಖಾ ವಿಚಾರಣೆಯ ಪ್ರಕ್ರಿಯೆಯಲ್ಲಿ ಅವರಿಗೆ ನೋಟಿಸನ್ನು ಕೊಡುವಂಥ ಪ್ರಕ್ರಿಯೆಯಲ್ಲಿ ನಾವಿದ್ದೀವಿ. ಆನಂತರ ಪೊಲೀಸ್ ವಿಚಾರಣೆಯಲ್ಲಿ ಅವರು ಪೂರಕ ದಾಖಲೆಗಳನ್ನು ಕ್ರೋಢೀಕರಿಸುವಂಥ ಸಂದರ್ಭದಲ್ಲಿ ಅವರಿದ್ದಾರೆ. ಸೊ ಈ ಎರಡೂ ಪ್ರಕ್ರಿಯೆಗಳು ಪ್ಯಾರಲಲ್ ಆಗಿ ನಡೀತದೆ. ಆನಂತರ ಇಮಿಡಿಯೇಟ್ ಆಗಿ ಅದನ್ನ ಹೆಚ್ಚಿನ ವಿಚಾರಣೆಗೋಸ್ಕರ ಅವ್ರನ್ನ ವಶಕ್ಕೆ ಪಡೆಯಬೇಕಾದಂತಹ ಸಂದರ್ಭ ಬಂದಲ್ಲಿ ಪೊಲೀಸರು ಆ ಕ್ರಮವನ್ನು ಕೂಡ ಕೈಗೊಳ್ತಾರೆ. ಹೌದು, ಆ ವಿಷಯ ನನ್ನ ಗಮನಕ್ಕೆ ಬಂದಿದೆ. ಅದನ್ನೇ ಏಕೆಂತ ಹೇಳಿದ್ರೆ ಬೇರೆಯವರಿಗೆ ಒಂದು ನಂಬಿಕೆಯನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಈ ರೀತಿಯ ಏನು ಕೆಲಸ ಕೊಡಿಸುವಂತ ಕೆಲಸವನ್ನು ನಾನು ಮುಂಚೆನೂ ಕೂಡ ಮಾಡಿದ್ದೀನಿ ಅನ್ನುವಂಥ ಸಾಕ್ಷಿಯನ್ನ ಅವ್ರಿಗೆ ಕೊಡಿಸೋದಕ್ಕೋಸ್ಕರ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಎಲ್ಲಾ ಅಂಶಗಳನ್ನು ನಾವು ವಿಚಾರಣೆ ಹಂತದಲ್ಲಿ ಎರಡೂ ತನಿಖೆಗಳಲ್ಲಿ, ಪೊಲೀಸ್ ತನಿಖೆಗಳೇ ಆಗಿರ್ಬೋದು, ಆನಂತರ ಇಲಾಖೆ ತನಿಖೆ ಆಗಿರ್ಬೋದು, ಎರಡರಲ್ಲೂ ಕೂಡ ವಿಸ್ತೃತವಾದ ವಿಚಾರಣೆಯನ್ನ ಮಾಡಿ ತಕ್ಕ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಿ. ಇಲ್ಲ, ಅದ್ರ ಬಗ್ಗೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ಹೆಚ್ಚಿನ ವಿಚಾರವನ್ನು ನಾನು ಅವ್ರ ಗಮನಕ್ಕೆ ತೆಗೆದುಕೊಂಡು ಯಾವ ರೀತಿ ವಿಚಾರಣೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇಬ್ರು ಕೂಡ ಅದರಲ್ಲಿ, ಯಾಕಂತ ಹೇಳಿದ್ರೆ ಒಂದು ಆಡಳಿತಾತ್ಮಕ ವಿಷಯನೂ ಕೂಡ ಅದೇ ರೀತಿ ಕ್ರಿಮಿನಲ್ ಆಂಗಲ್ ಕೂಡ ಈ ಒಂದು ಪ್ರಕರಣದಲ್ಲಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ನಾವಿಬ್ರು ಕೂಡ ಕ್ರಮಗಳನ್ನು ಕೈಗೊಳ್ತೀವಿ.